ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ನಾವು ಎಷ್ಟೋ ಬಾರಿ ಪೂರ್ವಜನ್ಮಗಳ ಪಾಪಗಳ ಫಲವಾಗಿ ಉಂಟಾಗುವಂತಹ ಗ್ರಹದೋಷಗಳಾಗಿರ್ಬೋದು ಅಥವಾ ಶಾಪಗಳು ನಮ್ಮ ಜೀವನದಲ್ಲಿ ಹಲವಾರು ರೀತಿಯಾಗಿ ಬಾಧಿಸ್ತಾ ಇರುತ್ತೆ. ಇದರಲ್ಲಿ ನಾನು ಇವತ್ತು ದೈವ ಶಾಪದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇಂತಹ ಸಮಸ್ಯೆಗಳಿರೋರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ಕೆಲವೊಮ್ಮೆ ಮಾನವನಿಗೆ ಎದುರಾಗುವಂಥ ಹಲವಾರು ಕಷ್ಟಗಳಾಗಿರ್ಬೋದು, ಸಮಸ್ಯೆಗಳು ಉಂಟಾಗುವುದಕ್ಕೆ ನಮಗೆ ಮುಖ್ಯ ಕಾರಣ ಅಂತ ಹೇಳಿದಂಥ ಸಂದರ್ಭದಲ್ಲಿ ನೋಡಿ, ನಾವು ಋಣ ಅಂದಾಗ ದೇವಋಣ, ಪಿತೃಋಣ, ಋಷಿ ಋಣ, ಇದು ಮೂರನ್ನು ನಾವು ತೀರಿಸಲೇಬೇಕು ಅಂತ ಹೇಳ್ತೀವಿ. ಇದನ್ನು ಮುಂದಿನ ದಿನಗಳಲ್ಲಿ ಎಲಾಬ್ರೇಟ್ ಆಗಿ ಹೇಳ್ತೀನಿ. ಇವತ್ತು ದೈವ ಶಾಪ ಅಂತ ನಾವು ಹೇಳಿದಂಥ ವಿಚಾರವಾಗಿ ಹೇಳ್ತೀನಿ, ಯಾಕಂದರೆ ಇದು ಋಣದ ವಿಚಾರದಲ್ಲಿ ಬರುವಂಥದ್ದೇ. ಹಾಗಾಗಿ ಯಾರು ದೈವವನ್ನು ಅಗೌರವ ಪಡಿಸ್ತಾರೋ ಅಥವಾ ದೈವಗಳನ್ನು ದೂಷಣೆ ಮಾಡ್ತಾರೋ ಅಥವಾ ದೇವರ ಪೂಜೆಯನ್ನು ಮಾಡುವವರನ್ನು ಅಪಹಾಸ್ಯ ಮಾಡ್ತಾರೋ ಅಥವಾ ಒಂದು ದೈವಕ್ಕೆ ಸಂಬಂಧಪಟ್ಟಂತಹ ಒಂದು ವಸ್ತುಗಳಾಗಿರ್ಬೋದು ಅದನ್ನು ಅವಮಾನಿಸೋದಾಗಿರ್ಬೋದು ಅಥವಾ ಒಂದು ದೈವ ಸೇವೆಯನ್ನು ಮಾಡುವಂತಹ ಪಂಡಿತರನ್ನು ನೋಯಿಸುವಂಥದ್ದಾಗಿರ್ಬೋದು ಅಥವಾ ದೇವರಿಗೆ ನಡೆಯುವ ಪೂಜೆಗಳಿಗೆ ಅಡ್ಡಿ ಮಾಡುವಂಥದ್ದು ಅಥವಾ ದೈವ ಸಂಬಂಧಿತ ಆಸ್ತಿಗಳನ್ನು ಅಥವಾ ಪ್ರಾಣಿಗಳನ್ನು, ಹಣಗಳನ್ನು, ಆಭರಣಗಳನ್ನು ತಾವೇ ಸ್ವಾಹ ಅಂತ ಹೇಳೋದಂದರೆ ನರಿಬುದ್ಧಿಯ ರೂಪದಲ್ಲಿ ತಗೊಳ್ಳುವಂಥದ್ದು ಅಥವಾ ದೈವ ವಿಗ್ರಹಗಳನ್ನು ಒಡೆದು ಹಾಕುವಂಥದ್ದು, ದೇವಾಲಯಗಳನ್ನು ಹಾಳುಗೆಡುವಂಥದ್ದು, ಅಂತಹ ಜಾಗದಲ್ಲಿ ಕಾಂಪ್ಲೆಕ್ಸ್ ಕಟ್ಟೋದು ಅಥವಾ ದೇವರನ್ನು ಅಡ್ಡ ಇರಿಸ್ಕೊಂಡು ಅಕ್ರಮವಾಗಿ ಹಣ ಸಂಪಾದನೆ ಮಾಡುವಂಥದ್ದು, ಇಂತಹ ಏನಾದರೂ ಕಾರ್ಯಗಳು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ದೇವರ ಕೋಪ ಮನುಷ್ಯನ ಮೇಲೆ ಆಗುವುದಂತೂ ಖಂಡಿತ 100ಕ್ಕೆ 100 ಅಂತ. ಸೊ ಇಂತಹ ಸಂದರ್ಭದಲ್ಲಿ ಈ ದೈವಶಾಪ ಮುಂದಿನ ಜನ್ಮದವರೆಗೂ ನಮ್ಮನ್ನು ಹಿಂಬಾಲಿಸುತ್ತೆ. ನಮ್ಮ ಎಷ್ಟೋ ಜನ್ಮದ ಕರ್ಮಗಳು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲೇ ಇರುತ್ತೆ. ಹಾಗಾಗಿ ಅದು ನಮಗೆ ಗ್ರಂಥಿಗಳ ರೂಪದಲ್ಲಿ ದಿನೇ ದಿನೇ ಬಿಡುಗಡೆ ಆಗ್ತಾ ಇರುತ್ತೆ. ಹಾಗಾಗಿ ಕೆಲವೆಲ್ಲ ಸಂದರ್ಭದಲ್ಲಿ ಎಷ್ಟೋ ಜಾತಕರು ಏನೇ ಪ್ರಯತ್ನ ಮಾಡಿದರೂ ಅವರ ಜೀವನದಲ್ಲಿ ಉದ್ಧಾರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದು ಅವರು ದುರಾದೃಷ್ಟ ಅಂತಲೇ ಹೇಳ್ತೀನಿ. ಯಾಕೆಂದರೆ ಇಂತಹ ಸಂದರ್ಭದಲ್ಲಿ ಅವರು ಹೆಚ್ಚಿನ ರೀತಿಯಲ್ಲಿ ದರಿದ್ರವನ್ನು ಅನುಭವಿಸ್ತಾರೆ. ಜೊತೆಗೆ ಈಗಿನ ಕಾಲದಲ್ಲೂ ಸಮೇತ ಅವರು ದೈವಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಮಾಡುವಂಥದ್ದು, ಒಂದು ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡೋದು ಅಥವಾ ದೇವರ ಪೂಜೆ ಮಾಡುವಂಥ ವ್ಯಕ್ತಿಯನ್ನು ಅಪಪ್ರಚಾರ ಮಾಡುವಂಥದ್ದು ಅಥವಾ ಏನು ಹೇಳ್ಬೋದು, ಏನು ಅದೆಲ್ಲ ನಿಜನ, ಅವರೆಲ್ಲ ಆ ಥರನ, ಈ ಥರ ಒಂದು ಗುರುಗಳನ್ನು ಹೇಗೆ ಒಂದು ಧಾರ್ಮಿಕ ಕಾರ್ಯ ಮಾಡುವವ್ರನ್ನ ನಿಂದಿಸ್ತಾರೋ ಆ ಥರ ಎಲ್ಲ ನಿಂದಿಸುವಂಥದ್ದು. ಹಾಗೆಯೇ ದೈವಿಕ ಜಾಗ ಇರುವಂಥ ಜಾಗದಲ್ಲಿ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳನ್ನ ಕಟ್ಟೋದು, ಅದರಿಂದ ಲಕ್ಷಾಂತರ ಹಣವನ್ನು ಪಡ್ಕೊಳ್ಳುವಂಥದ್ದು. ಅದರ ಜೊತೆಗೆ ಯಾರು ಈ ಕಾರ್ಯವನ್ನು ಮಾಡ್ತಿರ್ತಾರೋ ಖಂಡಿತವಾಗಲೂ ಅವರು ಏನಾಗ್ತದೆ ಅಂದರೆ ದೈವಗಳ ಶಾಪಕ್ಕೆ ಗುರಿಯಾಗಿ ಅವರ ಕುಟುಂಬ ಸಮೇತ ನಾಶವಾಗುತ್ತೆ. ಇದನ್ನು ನಾವು ಜನ್ಮಕುಂಡಲಿಯಲ್ಲಿ ಸಮೇತ ಪತ್ತೆ ಹಚ್ಬೋದು. ಇದನ್ನು ನಾವು ದೈವ ಶಾಪ ಅಂತ ಹೇಳಿಬಿಟ್ಟು ಕೆಲವು ಗ್ರಹಗತಿಗಳ ಆಧಾರದ ಮೇಲೆ ನಾವು ಹೇಳ್ತೀವಿ. ಸೊ ಇದರಿಂದ ಅವರಿಗೆ ಶತ್ರುವಿನ ಬಾಧೆ ಇರುತ್ತೆ ದೈವಶಾಪದಿಂದ. ಅದರ ಜೊತೆಗೆ ಮನೆಯಲ್ಲಿ ಸಂತಾನ ಆಗದೇ ಇರೋದು ಅಥವಾ ಸಂತಾನ ಆದರೂ ಆ ಸಂತಾನ ಹುಟ್ಟುವಾಗಲೇ ಅಂಗವಿಕಲತೆಯಿಂದ ಕೂಡಿರುವಂಥದ್ದು ಅಥವಾ ಕೆಲವೆಲ್ಲ ನೀವು ನೋಡ್ಬೋದು ಹುಟ್ಟುವಾಗಲೇ ಮಕ್ಕಳಿಗೆ ಒಂದು ಕಾಯಿಲೆ ರೂಪದಲ್ಲೇ ಹುಟ್ಟುವಂಥದ್ದು. ಅದರ ಜೊತೆಗೆ ಅಂತಹ ಮಕ್ಕಳಿಗೆ ಏನು ಹೇಳ್ಬೋದು ಅಂತಂದಂತಹ ಸಂದರ್ಭದಲ್ಲಿ ಒಂದು ವೈದ್ಯಕೀಯ ಕ್ಷೇತ್ರದಲ್ಲೂ ಇದು ಯಾವ ಕಾಯಿಲೆಯಿಂದ ಬಂದಿದೆ ಅಥವಾ ಇದು ಆನುವಂಶಿಕವಾಗಿ ಬಂದಿದೆಯಾ ಅಥವಾ ಬೇರೆ ರೂಪದಲ್ಲಿ ಬಂದಿದೆಯಾ ಅಂಥೇಳಿ ಅಂದರೆ ಮೆಡಿಕಲಿನೂ ಸಮೇತ ಅವರಿಗೆ ಪ್ರೂವ್ ಮಾಡೋಕ್ಕೆ ಆಗೋದಿಲ್ಲ. ಜೊತೆಗೆ ಅವರು ದೈವಶಾಪ ಇದ್ದಂಥ ಸಂದರ್ಭದಲ್ಲಿ ಗಂಡ ಹೆಂಡತಿಯರ ಮಧ್ಯೆ ಭಿನ್ನಾಭಿಪ್ರಾಯಗಳು, ಯಾವುದೇ ಆಸ್ತಿ ಕೊಂಡರೂ ಉಳಿಯೋದಿಲ್ಲ. ಅದರ ಜೊತೆಗೆ ಮನೆಯಲ್ಲಿ ಪದೇ ಜಗಳಗಳು ಉಂಟಾಗುವಂಥದ್ದು ಅಥವಾ ಇವರಿಗೆ ಎಷ್ಟೇ ತಂದರೂ ಒಂದು ದರಿದ್ರದ ರೂಪದಲ್ಲಿ ಕಾಡುವಂಥದ್ದು, ಮಕ್ಕಳ ವಿದ್ಯಾಭ್ಯಾಸದ ಕಾಟ, ಅನಾರೋಗ್ಯದ ಕಾಟ, ಕೋರ್ಟು ಕಚೇರಿ ವ್ಯವಹಾರಗಳಿಗೆ ಹೀಗೆ ಅವರು ಜೀವನವನ್ನು ಸುತ್ತುತ್ತಾ ಇರ್ತಾರೆ. ಅದರ ಜೊತೆಗೆ ಅವರಿಗೆ ಬಂದು ನೀವು ನೋಡ್ಬೋದು ಎಷ್ಟೋ ಜನ ಹೇಳ್ತಾರೆ ಯಾವ ಜನ್ಮದ ಕರ್ಮನೋ ಇವರು ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದಾರೆ. ಅದರ ಜೊತೆಗೆ ಇವರು ಬೇರೆಯವ್ರನ್ನೆಲ್ಲರನ್ನೂ ಆಡ್ಕೊಳ್ಳುವಂಥದ್ದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಅದರ ಜೊತೆಗೆ ಇವರಿಗೆ ನಾವು ಇದನ್ನು ಜಾತಕದಲ್ಲಿ ಸಮೇತ ಕಂಡಿಡ್ಕೋಬೋದು. ಇಲ್ಲದಿದ್ದರೆ ನಾವು
ಪ್ರಶ್ನಾಶಾಸ್ತ್ರದ ಮುಖಾಂತರವೂ ಸಮೇತ ಕಂಡುಹಿಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ನಾವು ಮಾಡಬೇಕಾಗುತ್ತೆ. ಯಾವಾಗ ನಮ್ಮ ಜಾತಕದಲ್ಲಿ ದೈವಶಾಪ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅದು ಪೂರ್ತಿಯಾಗಿ ಅದು ನಿಮಗೆ ಜನ್ಮಕುಂಡಲಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮಗೆ ಸಮಸ್ಯೆಗಳು ಆಧ್ಯಾತ್ಮಿಕ ಆದಿ ಬೌದ್ಧಿಕ ಆದಿ ದೈವಿಕ ರೂಪದಲ್ಲಿ ನಮಗೆ ಸಮಸ್ಯೆಗಳು ಬರುವಂಥದ್ದು. ಆ್ಯಂಡ್ ಅಗೇನ್ ಬಂದು ನಾವು ನಮ್ಮ ಅಂದರೆ ಕ್ಲೈಂಟ್ಸ್ ಬಂದಾಗ ಅದನ್ನು ನಾವು ಹೇಳ್ತೀವಿ, ನಿಮಗೆ ಮುಂದಿನ ದಿನದಲ್ಲಿ ಸಮಸ್ಯೆ ಬರ್ತದಾ ಅಥವಾ ಇದು ಹಳೆಯ ಸಮಸ್ಯೆನಾ ಅಥವಾ ಪ್ರೆಸೆಂಟ್ ಗೋಯಿಂಗ್ ಆನ್, ಈ ಥರ ನಾವು ನೋಡಿ ಹೇಳುವಂಥದ್ದು. ಯಾಕಂದರೆ ಆ ನೇಟಲ್ ಚಾರ್ಟ್ ಆಗಿರ್ಬೋದು ಅಥವಾ ಆ ವ್ಯಕ್ತಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತೆ ಇದು ಪ್ರಾರಬ್ಧದ ಅಥವಾ ದೈವಶಾಪವ, ಪ್ರೇತದ, ಪಿತೃಗಳ ಈ ಥರ ಎಲ್ಲ ಅಂತ. ಹಾಗಾಗಿ ಇಂತಹ ಒಂದು ದೈವ ಶಾಪ ಇರುವಂತಹ ಸಂದರ್ಭದಲ್ಲಿ ಹಲವಾರು ರೀತಿಯಾಗಿ ಪರಿಹಾರಗಳನ್ನು ನಾವು ಮಾಡಿಕೊಂಡ್ರೆ ಖಂಡಿತವಾಗಲೂ ನಮಗೆ ಪರಿಹಾರಕ್ಕೆ ದಾರಿಯಾಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರು. ಇದಕ್ಕೆ ಸಂಬಂಧಪಟ್ಟಂತಹ ಏನು ಇಂತಹ ಒಂದು ದೈವ ಶಾಪ ಇರುವಂತಹ ಒಂದು ಜಾತಕವನ್ನು ನಾವು ಹೇಗೆ ನೋಡಬೇಕು ಅನ್ನೋದನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಜಾತಕದಲ್ಲೂ ನೋಡ್ಬೋದು ಅಥವಾ ಪ್ರಶ್ನಾಶಾಸ್ತ್ರದಲ್ಲೂ ಸಮೇತ ನಾವು ನೋಡ್ಬೋದು ಅಂತ ಹೇಳ್ತೀನಿ. ಇದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ನೀವು ಆಯಾಯ ಜಾಗದಲ್ಲಿ ಇರುವವ್ರನ್ನ ಸೇರಿ ಕೇಳಿ ವಿಚಾರಿಸ್ಕೋಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳು ಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಚಾರವನ್ನು ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು.